ಇದರಲ್ಲಿ ಒಂದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಏನಂದರೆ, ಇವತ್ತು ಯಾವ ಪಕ್ಷದಿಂದ ಇಲ್ಲಿ ಬಂದಿಲ್ಲ ಯಾರೂ. ಓಕೆ, ಯಾರು ಪಕ್ಷದಿಂದ ಬಂದಿಲ್ಲ, ಎಲ್ಲ ವೈಯಕ್ತಿಕವಾಗಿ ಬಂದಿದ್ದಾರೆ. ಇವತ್ತು ಸಿದ್ದರಾಮಯ್ಯನಿಗೆ ಆಗೋ ಒಂದು ಅನ್ಯಾಯನ ನಾವು ಕೇಳೋದಕ್ಕೆ ವಿ ಹ್ಯಾವ್ ಅವರ್ ಫಂಡಮೆಂಟಲ್ ರೈಟ್ಸ್ ಅಂತ. ಓಕೆ, ಆ ಫಂಡಮೆಂಟಲ್ ರೈಟ್ಸ್ನ ನಾವು ಇವತ್ತು ಮಾತಾಡೋಕ್ಕೋಸ್ಕರ ನಮ್ಮ ಫ್ರೀಡಮ್ ನಮ್ಮ ಕಷ್ಟ ಸುಖ ಇವತ್ತು ಪಬ್ಲಿಕ್ ಗೊತ್ತಾಗಬೇಕಂತ ನಾವು ವೈಯಕ್ತಿಕ ಬಂದು ಇವತ್ತು ನಾವು ಸೇರಿದ್ರಿ ಇವತ್ತು. ಓಕೆ, ನೋಡಿ ಇವತ್ತು ಪ್ರಾಸಿಕ್ಯೂಷನ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಈಕ್ವಲ್ ಆಗಿ ಒಂದು ತಕ್ಕಡಿ ಇಟ್ಕೊಳ್ಳಿ. ಯಾಕಂದರೆ ನಾವು ಯಾವತ್ತೂ ಬಂದ್ಬಿಟ್ಟು ನಮಗೆ ಒಂದು ಪವರ್ ಬರುತ್ತೆ, ಒಂದು CM ಆಗ್ತಾರೆ, ಒಂದು PM ಆಗ್ತಾರೆ ಅಂದರೆ ಜನ ಬಂದ್ಬಿಟ್ಟು ಒಳ್ಳೆಯರು ಕೆಟ್ಟವರು ಎಲ್ಲರೂ ಓಟ್ ಹಾಕಿ ಸೇರಿಸ್ತಾರೆ. ನಾವು ಅದರಲ್ಲಿ ಏನಾಗಬೇಕು, ಒಂದು ಸಾರಿ ಪೊಸಿಷನ್ ಬಂದಮೇಲೆ ನಾವೇನು ಮಾಡಬೇಕು, ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಆ ಈಕ್ವಲ್ ಟ್ರೀಟ್ ಇಲ್ಲಾಂದರೆ ಏನಾಗುತ್ತಂದರೆ ಜನ ಖಂಡಿತ ಅಕ್ಸೆಪ್ಟ್ ಮಾಡಲ್ಲ. ಇವತ್ತು ನೋಡಿ, ಒಳ್ಳೆ ಗಾಳಿ ಮಳೆ ಇವತ್ತು ಬರ್ತಾಯಿದೆ ಅಂದರೆ ಇನ್ನೂ ನಮಗೆ ಈ ನ್ಯಾಯ ಬಂದ್ಬಿಟ್ಟು ಬದುಕಿದೆ. ಇವತ್ತು ಈ ನ್ಯಾಯಕ್ಕೋಸ್ಕರ ನಾವು ಹೋರಾಡಕ್ಕೆ ಬಂದಿದ್ರಿ. ಸಿದ್ದರಾಮಣ್ಣ ಕೊಟ್ಟರೆ ಇವು ಗ್ಯಾರಂಟೀಸು ಇವತ್ತು ನೋಡಿ, ಸಿದ್ದರಾಮಣ್ಣ ಕೊಟ್ಟರೆ ಗ್ಯಾರಂಟಿ ಮುಗಿಸ್ಬೇಕಂದ್ರೆ ಸಿದ್ದರಾಮಣ್ಣನ ಮುಗಿಸ್ಬೇಕು. ಇವತ್ತು ಬುಡದೊಂದಿಗೆ ಹೊಡಿಬೇಕಂತಾರೆ ಮರಣ ಅಲ್ಲ, ಈ ಬುಡದಿಂದ ಹೊಡೆಯೋದು ಜನ ನೋಡಿ. ಇವತ್ತು ಬಡವರು ನೋಡಿ, ಒಂದು ಮೊನ್ನೆ ಯಾರೋ ಒಬ್ಬರು ಮಾತಾಡ್ತಾ ಇದ್ರು, ಈ 2,000 ರೂಪಾಯಿ ಬರ್ತಾ ಇದಲ್ಲ. ಓಕೆ, ಆ 2,000 ರೂಪಾಯಿನ ಏನು ಮಾಡ್ತಾರೆ, ಮಂತ್ಲಿ ಬಂದ್ಬಿಟ್ಟು ಅವರು ಕೂಡಾಕಿ ಮಗಳ ಮದುವೆಗೆ ಸ್ವಲ್ಪ ಚಿನ್ನ ತೊಗೊಂಡಿರುತ್ತೆ. ಇವತ್ತು ನೋಡಿ, ಬಡವ್ರಿಗೆ ಈ 2,000 ರೂಪಾಯಿ ಬರೋದ್ರಿಂದ ಎಷ್ಟೋ ಜನಕ್ಕೆ ಮೆಡಿಸಿನ್ ತೊಗೊಳ್ತಾ ಇದ್ದಾರೆ ಸರ್. ನಾವು ಅಕ್ಕಪಕ್ಕ ಹೋಗಿ ಯಾರ ಹತ್ರ ಕೈ ಶಾಸಕ್ಕಾಗಲ್ಲ, ಭಿಕ್ಷೆ ಎತ್ತಕ್ಕಾಗಲ್ಲ. ಒಂದು ದಿವಸ ಕೊಡ್ತಾರೆ, ಒಂದು 1,000 ರೂಪಾಯಿ ಕೊಡ್ತಾರೆ, 2 ದಿವಸ ಬಿಟ್ಕೊಂಡು ಆ 1,000 ರೂಪಾಯಿ ರಿಟರ್ನ್ ಕೇಳ್ತಾರೆ. ಆದರೆ ಇವತ್ತು ಸಿದ್ದರಾಮಣ್ಯ ಏನು ಮಾಡಿದ್ದಾರೆ, ಬಡವ್ರ ಪರ ನಿಂತ್ಕೊಂಡು ಟ್ಯಾಕ್ಸ್ ಕಟ್ಟೋರ ಹತ್ರ ತೆಗೆದು ಬಡವ್ರು ಕೊಡ್ತಾ ಇದ್ದಾರೆ. ಇವತ್ತು ಅವ್ರ ಮಕ್ಕಳು ಓದಿದ್ರೆ ನಾಳೆ ಒಂದು ಒಳ್ಳೆ ಸಮಾಜ ಕಟ್ಬೋದು, ನಮಗೊಂದು ಒಳ್ಳೆ ಪೀಳಿಗೆಯಲ್ಲಿ ನಾವೆಲ್ಲ ನಿಂತ್ಕೋಬೋದು. ಅದನ್ನು ನೋಡಿ, ಇವತ್ತು ಸಿದ್ದರಾಮಯ್ಯನೇ ಹೊಡೆಯೋಕ್ಕೆ ಹೊರಟಿರೋದು ಖಂಡಿತ ದೇವರು ಇದನ್ನು ಕ್ಷಮಲ್ಲ. ಈ 7 ಕೋಟಿ ಜನನೂ ಬಂದ್ಬಿಟ್ಟು ಇದನ್ನು ಕ್ಷಮಿಸಲ್ಲ.